ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಅನುಷಾ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾಟಿ ಸ್ಟೈಲ್ ಹಳ್ಳಿ ಸ್ಟೈಲ್ ಎಗ್ ಬುರ್ಜಿ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ. ಈ ವಿಧಾನದಲ್ಲಿ ಮಾಡಿದರೆ ನಮಗೆ ತುಂಬ ಟೇಸ್ಟಾಗಿ ಬರುತ್ತೆ ಎಗ್ ಬುರ್ಜಿ. ಮೊದಲಿಗೆ ಈರುಳ್ಳಿಗಳನ್ನು ಪೀಸಸ್ ಆಗಿ ಮಾಡಿಕೊಂಡು 2 ರಿಂದ 3 ಈರುಳ್ಳಿ ಸಾಕಾಗುತ್ತೆ. ನಂತರ ಕರಿಬೇವಿನ ಸೊಪ್ಪು, ಇದು ಆಪ್ಷನ್ನು, ಬೇಕಾದ್ರೆ ಹಾಕೋಬೋದು. ನುಗ್ಗೆ ಸೊಪ್ಪು ಹಳ್ಳಿ ಸ್ಟೈಲು. ನೆಕ್ಸ್ಟ್ ಚಿಲ್ಲಿ, ಹಸಿಮೆಣಸಿನ್ಕಾಯಿ. ಅದಾದ ನಂತರ ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ. ನೆಕ್ಸ್ಟ್ ಮೊಟ್ಟೆ, ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮೊಟ್ಟೆ. ನಾವಿಲ್ಲಿ 4 ಮೊಟ್ಟೆ ತಗೊಂಡಿದ್ದೀವಿ. ಈ 4 ಮೊಟ್ಟೆಯಿಂದ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಮೊದಲಿಗೆ ಬಾಂಡಿಗೆ 2 ರಿಂದ 3 ಚಮಚ ಎಣ್ಣೆ, ನಂತರ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ಅದು ಫ್ರೈ ಆಗ್ತಾ ಇರುತ್ತೆ. ಆಗ್ತಾ ಇರುವಾಗ ಸ್ವಲ್ಪ ಈರುಳ್ಳಿ, ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಈರುಳ್ಳಿ ಫ್ರೈ ಮಾಡಿ. ಆ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿ. ಸೀದೋಗ್ಬಾರ್ದು, ಸೀದೋದ್ರೆ ಟೇಸ್ಟ್ ಇರಲ್ಲ. ಅದು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋದನ್ನು ಸ್ವಲ್ಪ ಫ್ರೈ ಮಾಡಬೇಕು ಅಷ್ಟೇ. ನೀಟಾಗಿ ಫ್ರೈ ಆಗ್ತಾಯಿದೆ, ಈ ರೀತಿ ಫ್ರೈ ಆಗ್ತಾಯಿರಬೇಕು. ಏನು ನೋಡ್ಕೋಬೇಕು. ನಂತರ ಕರಿಬೇವಿನ ಸೊಪ್ಪು ಹಾಕಿ, ಇದು ಆಪ್ಷನ್, ಬೇಕಾದ್ರೆ ಹಾಕೋಬೋದು, ಇಲ್ಲ ಇಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಫ್ರೈ ಮಾಡಬೇಕು. ನುಗ್ಗೆ ಸೊಪ್ಪು, ನುಗ್ಗೆ ಸೊಪ್ಪು ಹಳ್ಳಿ ಸ್ಟೈಲ್ ಸಿಗ್ತದೆ. ಇದು ಹಾಕಿದ್ರೆ ಒಂಥರ ಟೇಸ್ಟ್ ಸೂಪರಾಗಿರುತ್ತೆ. ಹಾಕಿ ಸ್ವಲ್ಪ ಲೈಟಾಗಿ ಅರ್ಧ ಬೇಯಬೇಕು. ಬೇಯಬೇಕಂತ ಫ್ರೈ ಮಾಡಬೇಕು. ಸೊ ನೀರೇನು ಸೇರ್ಸೋದು ಬೇಕಾಗಿಲ್ಲ, ನೀರು ಬೇಡ. ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮೊಟ್ಟೆ ಹಾಕಬೇಕು. ನುಗ್ಗೆ ಸೊಪ್ಪು ತೀರಾ ಬೇಯಬಾರ್ದು, ಸ್ವಲ್ಪ ಬೇಯುವಾಗ ಮೊಟ್ಟೆ ಹಾಕಬೇಕು. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮೊಟ್ಟೆ ಹಾಕೋಬೇಕು. ನಾವಿಲ್ಲಿ 4 ಮೊಟ್ಟೆ ತಗೊಂಡಿದ್ದೀವಿ. ನೀಟಾಗಿ ಫ್ರೈ ಮಾಡಬೇಕು. ಅದು ಸೊಪ್ಪು ಮೊಟ್ಟೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಬೇಕು. ನಂತರ ಅದೆಲ್ಲ ಉದುರುದ್ರಾಗಿ ಹಾಕಬೇಕು. ಅದು ಕ್ರಿಸ್ಪಿಯಾಗಿರಬಾರ್ದು. ಕೆಳಗಡೆ ತಳ ಅಂಟ್ಕೋಬಾರ್ದು. ನೀಟಾಗಿ ಫ್ರೈ ಮಾಡಬೇಕು. ಲಾಸ್ಟ್ ಪೆಪ್ಪರ್ ಪೌಡರ್, ಮೆಣಸಿನ ಪುಡಿಯನ್ನು ಎಷ್ಟು ಬೇಕಾಗುತ್ತೆ, ನಮಗೆ ಖಾರ ಎಷ್ಟು ಬೇಕಾಗುತ್ತೆ, ಮೆಣಸಿನಕಾಯಿ ಹಾಕಿರೋದ್ರಿಂದ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕೋಬೇಕು. ನುಗ್ಗೆ ಸೊಪ್ಪು, ಗಂಟೆ ಸೊಪ್ಪಿಂದನೂ ಸುಧಾ ಮಾಡ್ಬೋದು. ನುಗ್ಗೆ ಸೊಪ್ಪು ಇಲ್ಲ ಅಂದರೆ ಗಂಟೆ ಸೊಪ್ಪು ಮಾಡ್ಬೋದು.